ಈ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಈಗ ಕಾಣದ ಕೈಗಳ ಬೆನ್ನು ಬಿದ್ದಿರೋದು ಎಸ್ಐಟಿ ಅಧಿಕಾರಿಗಳು. ಫಂಡಿಂಗ್ ಆಗಿರೋ ಬಗ್ಗೆ ಎಸ್ಐಟಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಹಣಕಾಸು ವ್ಯವಸ್ಥೆಯನ್ನು ಯಾರು ಮಾಡಿದ್ರು ಅಂಥವರ ಬೆನ್ನು ಬಿದ್ದಿದೆ ಎಸ್ಐಟಿ. ಆರೋಪಿ ಚಿನ್ನಯ್ಯ ಹಾಗೂ ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆ ಏನಾಗಿತ್ತು, ಆ ಹಣದ ಬಗ್ಗೆ ಮಹತ್ವದ ದಾಖಲೆಗಳನ್ನು ಎಸ್ಐಟಿ ಸಂಗ್ರಹಿಸಿದೆ. ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯನ್ನ ಪರಿಶೀಲನೆ ಮಾಡಿದೆ. ಅಕೌಂಟ್ ಡೀಟೇಲ್ಸ್ ಪಡೆದು ಎಸ್ಐಟಿಯಿಂದ ಪರಿಶೀಲನೆ. ಈ ಫಂಡಿಂಗ್ ಆರೋಪದ ಮೇಲೆ ಇವರಿಗೆ 11 ಜನರಿಗೆ ನೋಟಿಸ್ ಹೋಗಿರೋದು. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಹೋಗಿದೆ. ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಈಗಾಗಲೇ 6 ಜನರನ್ನ ವಿಚಾರಣೆ ಕೂಡ ನಡೆಸಿದೆ ಎಸ್ಐಟಿ. 6 ತಿಂಗಳ ಹಿಂದೆ ಈ ಹಣ ವರ್ಗಾವಣೆ ಆದದ್ರ ಬಗ್ಗೆ ಮಾಹಿತಿಯನ್ನು ಎಸ್ಐಟಿ ಸಂಗ್ರಹ ಮಾಡಿದೆ. ಹಣ ವರ್ಗಾವಣೆಯ ಬಗ್ಗೆ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಂದಿ ಫಂಡಿಂಗ್ ಮಾಡಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತಹ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಎನ್ನುವಂತಹ ಆರೋಪ ಒಂದು ಕಡೆ ಆದರೆ, ಮತ್ತೊಂದೆಡೆ ಇಲ್ಲಿವರೆಗೂ ಸಾಕಷ್ಟು ಫಂಡಿಂಗ್ ಆಗಿದೆ. ಆ ಕಾಣದ ಕೈಗಳು ಯಾರು, ಅವರ ಬೆನ್ನು ಬಿದ್ದಿರೋದು ಎಸ್ಐಟಿ ಅಧಿಕಾರಿಗಳು. ಆ ಬಗ್ಗೆ ಮಾಹಿತಿ ಸಂಗ್ರಹ ಆಗ್ತಾ ಇದ್ದು, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಫಂಡಿಂಗ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗ ಅದರ ಬೆಂದಿರುವಂತಹ ಎಸ್ಐಟಿಗೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಈವರೆಗಾದಂತಹ ಬೆಳವಣಿಗೆ ಏನು, ಇನ್ನು ಯಾರ್ಯಾರಿಗೆ ನೋಟಿಸ್ ಹೋಗೋ ಸಾಧ್ಯತೆ ಇದೆ ಅಂತ? ಪ್ರತಿಮಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 11 ಜನರಿಗೆ ನೋಟಿಸ್ ಅನ್ನ ನೀಡಿರುವಂಥದ್ದು. 11 ಜನರಲ್ಲಿ ಈಗಾಗಲೇ 6 ಜನರನ್ನ ವಿಚಾರಣೆಗೆ ಕರೆದು ವಿಚಾರಣೆಯನ್ನು ಕೂಡ ಒಳಪಡಿಸಿದರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಮುಖವಾಗಿ ಕಂಡು ಬಂದಿದೆ ಏನಂತ ಹೇಳಿದ್ರೆ, ಇದರ ಹಿಂದೆ ಷಡ್ಯಂತ್ರ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಬಯಲು ಮಾಡಬೇಕಾಗಿರುತ್ತೆ. ಇದರ ಜೊತೆಗೆ ಈ ತನಿಖೆಯ ಜೊತೆಗೆ ಅಂಥದ್ದೊಂದು ಆರೋಪ ಕೇಳಿ ಬಂದಿರೋದ್ರಿಂದ ಇಲ್ಲಿ ಏನಾದರೂ ಹಣಕಾಸಿನ ನೆರವಾಗಿದೆಯಾ, ಯಾಕೆ ಅಂತ ಹೇಳಿದ್ರೆ ವಿಪಕ್ಷಗಳಿರ್ಬೋದು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಕೂಡ ದೊಡ್ಡ ಆರೋಪ ಕೇಳಿ ಬಂದಿದೆ ಅಂತ ಹೇಳಿದ್ರೆ ಇದರದ್ದೇ ಬೇರೆ ಬೇರೆ ದೇಶಗಳಿಂದ ಫಂಡ್ ಆಗಿದೆ ಅನ್ನೋದು ಆರಂಭಿಕ ಹಂತದಲ್ಲಿ. ಮತ್ತೆ ಇಲ್ಲೂ ಕೂಡ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಫಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಸೊ ಅದರಿಂದ ಅದನ್ನ ಈಗ ಬಿಡಿಸ್ಲಿಕ್ಕೋಸ್ಕರ ಈ ಎಸ್ಐಟಿ ಇಂಥದ್ದೆಲ್ಲ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು ಚಿನ್ನಯ್ಯನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಅವರ ಅಕೌಂಟ್ ಡೀಟೇಲ್ ಅನ್ನು ತೆಗೆದುಕೊಂಡು ಅದನ್ನು ಕೂಡ ನೋಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮತ್ತೆ ಏನಾದರೂ ಹ್ಯಾಂಡ್ ಕ್ಯಾಶ್ ಏನಾದರೂ ಕೊಟ್ಟಿದ್ದಾರಾ ಅನ್ನೋದು ಕೂಡ ವಿಚಾರಣೆಯಲ್ಲಿ ಕೇಳ್ತಾ ಇದ್ರು. ಸೊ ಅದಾದ ಬಳಿಕ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸೊ ಇವರ ಸುತ್ತಮುತ್ತ ಯಾರ್ಯಾರು ಗುರುತಿಸ್ಕೊಂಡಿದ್ರು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರು, ಸೊ ಅಲ್ಲೂ ಕೂಡ ಇವರನ್ನ ಅಲ್ಲೂ ಕೂಡ ಅಕೌಂಟ್ಗಳನ್ನ ಚೆಕ್ ಮಾಡುವಂಥದ್ದು ಮತ್ತೆ ಅಲ್ಲಿಂದ ಮಾಹಿತಿ ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಈಗ ಎಸ್ಐಟಿ ಮುಂದಾಗಿದೆ. ಏನಾದರೂ ಯಾವ್ದಾದ್ರು ಹಣದ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ, ಎಲ್ಲಾದರೂ ಹಣ ಬಂದಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ನೋಡ್ತಾ ಇರುವಂಥದ್ದು. ಈಗಾಗಲೇ 6 ಜನರ ವಿಚಾರಣೆ ವೇಳೆ ಸಾಕಷ್ಟು ವಿಚಾರಗಳು ಎಸ್ಐಟಿಗೆ ಬಂದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅವರ ಹತ್ರ ಕೆಲವೊಂದು ದಾಖಲೆಗಳಿದೆ, ಎಸ್ಐಟಿ ಹತ್ರ ಕೆಲವೊಂದು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಆ ಒಂದು ಟ್ರಾನ್ಸಾಕ್ಷನ್ ಅನ್ನ 6 ಜನರು ಯಾರಿಗೆ ಮಾಡಿದ್ರು, ಏನಕ್ಕೆ ಮಾಡಿದ್ರೆ ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣದಲ್ಲಿ ಷಡ್ಯಂತ್ರದಲ್ಲಿ ಈ ಒಂದು ಫಂಡಿಂಗ್ ಆಗಿದೆಯಲ್ಲೋ ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ತನಿಖೆಯನ್ನ ಮುಂದುವರಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ.